ಅಯ್ಯಯ್ಯೋ ಏನು ಸಾವ್ಕಾರ್ರೆ ಹಿಂಗಾಗೋಯ್ತು. ಅಯ್ಯೋ ಯಾಕಾದ್ರೂ ಆ ಮಾವಿನ ಮರ ಹತ್ಬಿಟ್ನೋ ಅನ್ನಿಸ್ತೈತೆ ಸಾವ್ಕಾರ್ರೆ. ಯಪ್ಪ ಮಕ್ಕ ಎಲ್ಲ ಉರಿತೈತೆ. ಅಯ್ಯೋ ಹೆಂಗಿವಾಗ ಈ ಮಕ್ಕ ಇಕ್ಕೊಂಡು ಊರಾಗ ಓಡಾಡೋದು. ಅಯ್ಯೋ ಸಾವ್ಕಾರ್ರೆ ನಿಮಗೇನು ಅನ್ನಿಸ್ತಿಲ್ವ ಸಾವ್ಕಾರ್ರೆ? ನಿಮಗೇನು ಉರಿತಾ ಇಲ್ವಾ? ನಿಮ್ಗೇನು ಜಾಸ್ತಿ ಕಡ್ದಿಲ್ಲ ಅನ್ಸುತ್ತೆ ಅಲ್ವಾ? ಅಯ್ಯೋ ತಿಪ್ಪೆ, ಯಾಕ್ಲಾ ಹೇಳೋಣ ನನ್ನ ಪರಿಸ್ಥಿತಿನ ನೀನು ಬಾಯಿ ಬಿಟ್ಟು ಹೇಳ್ತಾ ಇದೆಯಾ. ನಾನು ಒಳಗೆ ಮೂಕ ವೇದನೆ ಅನುಭವಿಸ್ತಾ ಇದ್ದೀನಿ ಕಡ್ಲ ತಿಪ್ಪೆ. ಅಯ್ಯಯ್ಯೋ ನನಗೆ ಮಾವಿನ ಹಣ್ಣು ತಿನ್ನಬೇಕು ಅಂತ ಯಾಕಾದರೂ ಅನ್ನಿಸ್ತೋ ಏನೋ. ಜೇನುಳನ ಕೈಲಿ ಕಚ್ಚಿಸ್ಕೋಬೇಕು ಅಂತ ನನ್ನ ನಡೆ ಬರ್ದಾಗಿತ್ತೋ ಏನೋ ಇವತ್ತು. ಅದಕ್ಕೆ ನಾನು ಮಾವಿನ ಹಣ್ಣು ತಿನ್ನಬೇಕು ಅಂತ ಆಸೆ ಪಟ್ಟೆ. ನೀನಾದ್ರೂ ಆ ಕೆಳಗೆ ನೋಡಿ ಹಂಗೆ ಇಳಿಬಾರ್ದಾಗಿತ್ತಾ? ಸೀದಾ ಮ್ಯಾಕ್ ಹತ್ತಿ ಆ ಜೇನುಳ ಎಬ್ರಿಸಿದ್ಯಾ. ನೀನು ಕಡ್ದಿರೋದು ಅಲ್ದೇ ನನಗೂ ಕಡ್ದು. ಅಯ್ಯಪ್ಪ ಏನು ಮಾಡೋದು? ನಡಿ ಹೋಗೋಣ. ಆ ಪಂಡಿತ ತಕ್ಕ ಹೋದ್ರೆ ಯಾತನ ಔಷಧಿ ಪೌಷ್ಟಿ ಕೊಡ್ತಾರೇನೋ ನೋಡೋಣ. ಉರಿ ಕಮ್ಮಿ ಆಗತ್ಗೆ. ಅಯ್ಯ ಪದ್ದು, ಇವ್ರು ಯಾರೇ? ಇವ್ರ ಮಕ ಯಾಕೆ ಹಿಂಗ್ ಊದ್ಕೊಳ್ಳೈತೆ? ಯಾರು ಅಂತ ಗೊತ್ತೇ ಆಗ್ತಿಲ್ಲ. ಯಾಕೆ ಏನಾಗೈತಪ್ಪ ಇವ್ರಿಬ್ರಿಗೂನು ಹಿಂಗಾಗೈತೆ ಮಕ ಎಲ್ಲನ? ಯಾರಪ್ಪ ಏನಾಗೈತ ಏನೋ ಗೊತ್ತೇ ಆಗ್ತಿಲ್ಲ ಕಣ. ಅಯ್ಯ ಪದ್ದು, ಇವ್ರು ಬ್ಯಾರೆ ಯಾರಲ್ಲ ಕಣೆ, ನಿಮ್ಮ ಅಪ್ಪಯ್ಯನೇ. ನಿಮ್ಮ ಅಪ್ಪಯ್ಯನು ಮತ್ತೆ ತಿಪ್ಪಣ್ಣ ನೋಡು, ಬಟ್ಟೆ ಅವರವೇನೆ ಇವು. ಮಕ ಯಾಕೆ ಹಂಗ್ ಊದ್ಕೊಳ್ಳೈತೆ ಗೊತ್ತೇ ಸಿಕ್ತಿಲ್ಲ ಇವ್ರು ಯಾರು ಅಂತಾನ. ಓ ಕಾಣಲ್ಲ ಮಂಜ, ಇವರು ನಮ್ಮ ಅಪ್ಪಯ್ಯನೇ, ಇವರು ತಿಪ್ಪಣ್ಣ. ಅಯ್ಯಪ್ಪ ಯಾಕೆ ಏನಾಯ್ತು? ಯಾಕೆ ನಿನ್ ಮಕ ಹಿಂಗ್ ಊದ್ಕೊಂಡೈತೆ ಕೆಂಪುಗೆ? ಅಯ್ಯ ನೀನು ಯಾರೋ ಅನ್ಕೊಂಡೆ ನಾನು ಮಂಜನ ಇಬ್ರುನು ಗುರ್ತೇ ಸಿಕ್ತಿಲ್ಲ ನೀವು. ತಿಪ್ಪೆ, ಇದೇನಲ್ಲ ಇದು? ಈ ಹುಡುಗರು ಹಿಂಗೆ ಹೇಳ್ತಾ ಇದ್ದಾರೆ, ನಾವು ಗುರ್ತೇ ಸಿಕ್ತಿಲ್ವಂತೆ. ಹಂಗಾಗೈತ ನನ್ನ ಮಕ. ಅಯ್ಯಯ್ಯೋ. ಸಾವ್ಕಾರ್ರೆ ಗುರ್ತೇ ಸಿಕ್ತಿಲ್ಲ ಅಂತ ಹೇಳ್ತಾ ಇದ್ದಾವೆ ಈ ಹುಡುಗರು. ನಮ್ಮ ಮಕ್ಕ ಹಂಗೆ ಊದ್ಕೊಂಡೈತಂತಿ. ಅಲ್ಲ ಜೇನುಳುಗಳು ನಮ್ಮಿಬ್ರಿಗೂ ಎಂಥ ಅವಸ್ಥೆ ತಂದ್ಬಿಟ್ಟು ನೋಡ್ರಿ. ಬರ್ರಿ ಜಲ್ದಿ ಹೋಗೋಣ. ಯಾಕಪ್ಪ ನಿಮ್ಮ ಮಕ ಹಿಂಗಾಗೈತೆ? ಯಾಕೆ ಕಡಿತು ನಿಮ್ಮ ಮಕಕ್ಕೆ? ಯಾಕೆ ಹಿಂಗಾಗೈತೆ? ಒದ್ದು ಅದೇನಿಲ್ಲಮ್ಮ, ಜೇನುಳ ಕಡ್ದ್ಬಿಟ್ವು. ನಾವು ನೋಡಲಿಲ್ಲ. ಅವು ಇದಕ್ಕಿದ್ದಂಗೆ ಬಂದು ನಾನು ತಿಪ್ಪೆನೂ ಕಡ್ದ್ಬಿಟ್ವು, ಮಕಕ್ಕೆ ಕಡ್ದ್ವು. ಅದಕ್ಕೆ ಹಿಂಗೆ ಮಕ ಹಿಂಗೆ ಊದ್ಕೊಂಡೈತೆ. ನಾವು ಪಂಡಿತರ ತಕ್ಕ ಹೋಗಿ ಔಷಧಿ ಹಚ್ಚಿಸ್ಕೊಂಬತ್ತೀವಿ. ಹೋಗು ನೀನು, ಮಾತಕ್ಕೆ ಹೋಗು ನೀನು. ಬಾರ ಮಂಜ ಹೋಗೋಣ ಬಾ. ನಮ್ಮ ಅಮ್ಮಗೆ ಹೇಳೋಣ, ಅಪ್ಪಗೆ ಜೇನುಳವ ಕಡ್ದು ಮಕ ಎಲ್ಲ ಊದ್ಕೊಂಡೈತಿ ಅಂತ ಹೇಳೋಣ. ಬಾ ಹೋಗಿ. ಸರಿ ಆಯ್ತು ನಡಿ, ಹೋಗಿ ಹೇಳೋಣ ನಿಮ್ಮ ಅಮ್ಮಗೆ. ನಡಿಯಲ್ಲ ತಿಪ್ಪೆ, ಜಲ್ದಿ ಹೋಗೋಣ. ತಿರ್ಗಿ ಇನ್ಯಾರನ ಬಂದು ಕೇಳ್ಗಿಳ್ಯಾರು ಎಲ್ಲರಿಗೂ ಹೇಳ್ಕೊಂಡು ನಿಂತ್ಕೊಂಬಕ್ಕ ಆಗಲ್ಲ. ನಡಿ ಹೋಗೋಣ ಪಂಡಿತ್ರ ಮಂತಕ್ಕೆ ಜಲ್ದು. ನಡಿಯಲ್ಲ ತಿಪ್ಪೆ, ಜಲ್ದು. ಯಾಕೆ ಹಿಂಗೆ ತಿಣ್ಕಾಡ್ತಾ ಇದೆಯಾ ನಡಿಯಕ್ಕೆ? ಅಯ್ಯೋ ಸಾವ್ಕಾರ್ರೆ ನೀವೇನೋ ಹೇಳ್ತೀರಾ ಜಲ್ದಿ ನಡಿ ಅಂತಾನ. ನನ್ನ ಕೈಲಿ ನಡಿಯೋಕ್ಕಾಗ್ತಿಲ್ಲ, ಸೊಂಟ ನೋವು. ಮರದ ಮೇಲಿಂದ ನಾನೇ ತಾನೇ ಜಾರ್ ಬಿದ್ದಿದ್ದು. ಆ ಜೇನುಳಗಳು ಬಂದಿದ್ದಕ್ಕೆ. ನಿಮಗೇನು ಹೇಳ್ತೀರಾ ಸಾವ್ಕಾರ್ರೆ? ನಾಯಿ ಬೇರೆ ಬೊಗಳುತ್ತಾ ಇಲ್ರಿ ಸಾವ್ಕಾರ್ರೆ. ಅಯ್ಯೋ ಇದ್ಯಾಕೆ ಹಿಂಗೆ ಬೊಗಳ್ತೈತೆ ನಾಯಿ? ಅಲ್ಲ ನಾವು ಇದ್ದರೇನೆ ದಿನ ಇಲ್ಲ ಆಸೆ ಓಡಾಡ್ತಿರ್ತೀವಿ. ಲೇ ತಿಪ್ಪೆ, ನಿನ್ಗೆ ಅಷ್ಟು ಗೊತ್ತಾಗಲ್ವಾ? ನಮ್ಮ ಮಕ ಎಲ್ಲ ಊದ್ಕೊಂಡೈತಲ್ಲ, ಯಾರೋ ಬೇರೆ ಊರವ್ರು ಬಂದೇವ್ರೆ ಅಂತ ಹೇಳಿ ಬೊಗಳ್ತೈತೆ ಆ ನಾಯಿ. ಆ ನಾಯಿ ಬಂದು ಕಡಿಯೋದಕ್ಕೂ ಮೊದಲು ನಡಿಯೋ, ಜಲ್ದಿ ಹೋಗೋಣ. ನಡಿ. ಅಯ್ಯೋ ಸಾವ್ಕಾರ್ರೆ ಹೌದಲ್ವಾ? ನಮ್ಮ ಮಕ ಹಿಂಗೆ ಆಗಿರೋದಕ್ಕೆ ಈ ನಾಯಿಗಳು ಗುರ್ತಿಡಿತಿಲ್ವಲ್ಲ. ಅಯ್ಯಯ್ಯೋ ಸಾವ್ಕಾರ್ರೆ ಏನು ಮಾಡೋದು ಇವಾಗ? ನನಗೆ ಬೇರೆ ಸೊಂಟ ನೋವು ಬೇರೆ, ಜಲ್ದಿ ನಡಿಯೋಕ್ಕಾಗ್ತಿಲ್ಲ. ಅಯ್ಯೋ ಸಾವ್ಕಾರ್ರೆ ಏನು ಮಾಡೋದೀಗ? ಅಯ್ಯೋ ಈ ನಾಯಿಗಳು ಬೇರೆ ಈ ಕಡೆಗೆ ಬತ್ತೈತೆ. ಅಯ್ಯೋ ಈ ನಾಯಿ ಬೊಗಳಿದ್ಕೆ ಇನ್ನೊಂದು ನಾಯಿನೂ ಬತ್ತೈತೆ ಬೊಗಳಿಕೊಂಡು. ಬರೀ ಸಾವ್ಕಾರ್ರೆ ಹೋಗೋಣ ಜಲ್ದು. ಅಯ್ಯಯ್ಯೋ ಏನು ಮಾಡೋದು ಅಂತ ಇಲ್ಲೇ ನಿಂತ್ಕೊಂಡಿದ್ರೆ ನಡಿಯಲ್ಲ ಜಲ್ದು ಮುಂದಕ್ಕೆ. ಲೇ ತಿಪ್ಪೆ, ನಾಯಿಗಳು ನಮ್ಮಿಂದ ಬರ್ತಾ ಇದ್ದಾವೆ ಕಣೋ, ಬೊಗ್ಲಿಕೊಂಡು ಬಹು ಅನ್ಕೊಂಡು. ನೋಡಲ್ಲಲ್ಲಿ. ಅಯ್ಯಯ್ಯೋ ನಡಿಯಲ್ಲ ಜಲ್ದು. ಈ ನನ್ನ ಮಗ ಬೇರೆ ಕುಂಡ್ಕೊಂಡು ಹೋಗ್ತಾನೆ. ಜಲ್ದಿ ನಡಿಯಲ್ಲ, ನಾಯಿಗಳು ಬರ್ತವೆ ಅಂತಂದ್ರೆ. ಅಮ್ಮ ಅಯ್ಯೋ ಸಾವ್ಕಾರ್ರೆ ನನಗೆ ಸೊಂಟ ನೋವು ಸಾವ್ಕಾರ್ರೆ. ಮ್ಯಾಲಿಂದ ಬಿದ್ದಿರೋದು ನಿಮಗೆ ಗೊತ್ತಲ್ಲ. ಓಡೋಗು ಅಂತಂದ್ರೆ ಎಲ್ಲಿಂದ ಓಡೋಗೋಣ? ಓಡೋಗಕ್ಕಾಗ್ತಿಲ್ಲ ಸಾವ್ಕಾರ್ರೆ. ಅಯ್ಯಲ್ಲೇ ತಿಪ್ಪೆ, ಅಯ್ಯಯ್ಯೋ ಮ್ಯಾಕೆ ಬರ್ತಾವಲ್ಲ ಈ ನಾಯಿಗಳು. ಅಯ್ಯಯ್ಯೋ ಅಯ್ಯೋ ಇದೇನಪ್ಪ ಇದು? ನಾಯಿಗಳು ಹಿಂಗೆ ಕಡಿತಾ ಇದಾವೆ ಇವರಿಬ್ರು. ಯಾಕೆ ಹಿಂಗೆ ಬಿದ್ದವ್ರು ಇವರು? ಸಾವ್ಕಾರು ತಿಪ್ಪೆ ಆಗ್ಯವ್ರೆ. ಅಯ್ಯೋ ಹಚ್ಚ ಹೈ ಹಚ್ಚ 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 ಹಚ್ಚ. ಯಾಕೋ ಹಚ್ಚ ಅಂದ್ರೆ ಹೋಗಂಗೆ ಕಾಣಲ್ಲ. ಇರು ಕೊಲ್ತಾಂಡು ಎಸಿತೀನಿ ಒಂದು ಬಿಗ್ಗ್ಯಾದೊಂದ ಸರಿಯಾಗಿ. ಕೊಲ್ತಾಮಕ್ಕೆ ಬಗ್ತಿದ್ದಂಗೆ ಓಡೋದು. ಈ ನಾಯಿಗಳು ಕಲ್ಲಿಗೆ ಎದರಿಕೆ ಮಾಡು. ಸಾವ್ಕಾರ್ರೆ ಇದ್ಯಾಕೆ ಹಿಂಗೆ ಬಿದ್ದೀರಾ ಇಬ್ರು? ಇಲ್ಲಿ ಎದಳ್ರಿ ಮ್ಯಾಕೆ, ಏನಾಯ್ತು? ನಾಗ ನೀನೇನು? ಅಯ್ಯೋ ಹೆಂಗೋ ಸಮಯಕ್ಕೆ ಸರಿಯಾಗಿ ಬಂದು ಆ ನಾಯಿಗಳನ್ನ ಓಡಿಸ್ಬಿಟ್ಟೆ. ಇಲ್ಲ ಅಂದಿದ್ರೆ ಏನೂ ಇಲ್ಲ. ಎರಡು ನಾಯಿಗಳು ಯಪ್ಪ, ಏನಾದರೂ ಕಡ್ದಿದ್ರೆ ಏನಿಲ್ಲ, ಅರ್ಧ kg ಮಾಂಸ ಕಿತ್ಕೊಂಬಂದ್ಬಿಡೋದು. ಸಾವ್ಕಾರ್ರೆ ಯಾಕೆ ಏನಾಯ್ತು? ಯಾಕೆ ನಾಯಿಗಳು ಹಂಗೆ ಓಡಿಸ್ಕೊಂಬತ್ತಿದ್ವು? ನಿಮ್ಮ ಅಕ್ಕ ಯಾಕೆ ಹಿಂಗೆ ಊದ್ಕೊಂಡೈತೆ ಕೆಂಪುಗೆ? ನಿಂದು ತಿಪ್ಪೆದು ಗುರ್ತೇ ಸಿಗ್ತಾ ಇಲ್ಲ. ನೀವು ಯಾರು ಅಂತಾನ? ನಾನು ನಿಮ್ಮ ಬಟ್ಟೆ ನೋಡಿ ಸಾವ್ಕಾರು ಮತ್ತು ತಿಪ್ಪೆ ಅಂತ ಇರ್ಬೋದೇನೋ ಅಂತ ಕೇಳ್ಕೊಂಡೆ. ಯಾಕೆ ಸಾವ್ಕಾರ್ರೆ ಏನಾಯ್ತು ನಿಮಗೆ?
ಏನು ಮಾಡೋದಲ್ಲ ನಾಗ. ಅಯ್ಯೋ ನಮ್ಮ ಮಾವಿನ ಮರ ಐತಲ್ಲ, ಈ ಸರಿ ಯಾಕೋ ಮಾವಿನ ಕಾಯೇ ಬಿಟ್ಟಿರ್ಲಿಲ್ಲ. ಮ್ಯಾಲೆ ಎಲ್ಲೋ 1-2 ಬಿಟ್ಟಿದ್ವು, ಕೆಂಪಗೆ ಹಣ್ಣಾಗಿದ್ವು 2. ನನಗೂ ತಿನ್ನಬೇಕು ಅಂತ ಆಸೆ ಆಯ್ತು. ಈ ವರ್ಷ ಮಾವಿನ ಹಣ್ಣು ಬಿಟ್ಟೇ ಇರಲಿಲ್ವಲ್ಲ, ಎಂದು ತಿಂದಿರಲಿಲ್ಲ, ತಿನ್ನಬೇಕು ಅಂತ ಆಸೆ ಆಯ್ತು. ಅದಕ್ಕೆ ತಿಪ್ಪೆ ನಾನು ನೀನು ತಿಮ್ಮನ ಸಾವುಕಾರ್ರೆ ಮ್ಯಾಲೆ ಇನ್ನೂ 4-5 ಇದ್ದಾವೆ ಅನ್ಸುತ್ತೆ, ಕಿತ್ತಾಕ್ತೀನಿ ಅಂತೇಳಿ ಮರ ಹತ್ತದ. ಮರ ಹತ್ತಿರೆ ಆ ಮಾವಿನ ಹಣ್ಣು ಇದಾವಲ್ಲ, ಅದೇ ಜಾಗದಾಗೆ ಜೇನಿಕೆ ಐತಿ. ಈ ತಿಪ್ಪೇನೂ ನೋಡಲಿಲ್ಲ, ನಾನೂ ನೋಡಲಿಲ್ಲ. ತಿಪ್ಪೆ ಹೋಗಿ ಅಲ್ಲೇ ಕೈ ಇಕ್ಬಿಟ್ಟವನೆ. ಆ ಜೇನೊಳಗೆ ಎದ್ದು ತಿಪ್ಪೆನ ಕಡ್ಬಿಟ್ಟು ತಿಪ್ಪೆ ಮ್ಯಾಲಿನ ದಬ್ಬಮ್ಮಂಗೆ ಬಿದ್ದ. ಬಿದ್ದಿದ್ದಕ್ಕೆ ಅವನು ಸೊಂಟ ಬೇರೆ ನೋವಾತು. ಆ ಜೇನೊಳಗಳು ಇವನ್ಗೂ ಕಡಿದ್ವು. ಕೆಳಗೆ ನಿಂತಿದ್ದಲ್ಲ ನನಗೂ ಬಂದು ಸರಿಯಾಗಿ ಕಡಿದ್ವು ಮಕನ. ಅದಕ್ಕೆ ಹಿಂಗೆ ಊದ್ಕೆಣೈತಿ. ಆ ನಾಯಿಗಳು ಅದಕ್ಕೆ ನಮ್ಮನ್ನ ಬೊಗಳಿಕೊಂಡು ಓಡ್ ಬಂದ್ವು ಕಚ್ಚಕ್ಕೆ. ಹೆಂಗೋ ನೀನು ಬಂದೆ, ಇಲ್ಲ ಅಂದಿದ್ರೆ ಅಷ್ಟೇನೆ ಕಡ್ದೆ ಬಿಡವ ನಾಯಿಗಳು. ಜೇನುಳ ಕಡ್ದಿರೋದು ಸಾಲದು ಅಂತ ಹೇಳಿ ಅವಷ್ಟು ಕಡ್ದು ನೋವು ಮಾಡಿಬಿಟ್ಟಿರೋವು. ಹೌದಾ ಸಾವುಕಾರ್ರೆ, ನಾನು ಮೊದಲೇ ನೋಡಿದ್ದೆ ಆ ಮಾವಿನ ಮರದಾಗೆ ಜೇನಿಕ್ಕಿರದ. ನಾನು ಒಂದ್ಸಲ ಮಾವಿನ ಹಣ್ಣು ಕಿತ್ಕೊಂಬನ ಅಂತ ಹತ್ತಿದ್ದೆ, ಅವಾಗ ಕೆಳಗೆ ನೋಡ್ಬಿಟ್ಟೆ ನಾನು. ಅದಕ್ಕೆ ಮ್ಯಾಕ್ ಕತ್ಲೆ ಇಲ್ಲ, ಸುಮ್ಮನಾಗ್ಬಿಟ್ಟೆ ಅವತ್ತು. ನೋಡಿದ್ದ, ಮತ್ತೆ ನೋಡಿದ್ರೆ ಹೇಳ್ಬೇಕು ತಾನೇ ನಮ್ಗೂನು. ಆ ಮಾವಿನ ಮರದಾಗೆ ಜೇನಿಕೆ ಐತಿ, ಹತ್ಬೇಡ್ರಿ ಅಂತಾನ. ಏನೆಲ್ಲ ಬುಸ್ನಾಗ. ನೋಡು, ನೀನು ಹೇಳಿದ್ರೆ ನಾವು ಹತ್ತುತ್ತಾನೆ ಇರಲಿಲ್ಲ, ನಮ್ಗಿಂತ ಸ್ಥಿತಿನೇ ಗೊತ್ತಿರಲಿಲ್ಲ ಇವತ್ತು. ನನಗೇನು ಗೊತ್ತಿತ್ತು ಅವತ್ತು ನಾನು ಹೊತ್ತಾನ ಅಂತ ಹೇಳಿ ಹೋದೆ ಕಿತ್ಕಮ್ಮಕ್ಕೆ. ಒಂದು ಅರ್ಧ ಹತ್ತಿದ್ದೆ, ಅವಾಗ ನನಗೆ ಮ್ಯಾಕ್ ನೋಡ್ದಂಗೆ ಯಾಕೋ ಕರ್ರ ಕಣ್ಣಂಗೆ ಕಾಣ್ತು. ಆಮೇಲೆ ಶಬ್ದ ಬಂತು, ಗುಯ್ ಎಂಬುದು. ಜೇನುಳ ಇರಬೇಕೇನೋ ಅಂತ ಹೇಳಿ ನಾನು ಮರ ಪಂಬೆ ಹಿಂಗೆ ಇಟ್ಕೊಂಡು ಹತ್ತುತ್ತೀನಲ್ಲ, ಅದಕ್ಕೆ ಅವು ಎದ್ಬಿಡ್ತಾವೇನೋ ಅಂತೇಳಿ ನಾನು ಅದೇ ಇಳಿದ್ಬಿಟ್ಟೆ. ಅವತ್ತಿಂದ ಆ ಮರದ ಕಡೆಗೆ ಹೋಗೇ ಇಲ್ಲ ನಾನು. ನನಗೇನು ಗೊತ್ತಿತ್ತು ನೀವು ಹೋಗಿ ಆ ಮಾವಿನ ಮರನ ಹತ್ತುತ್ತೀರಾ ಅಂತ ಹೇಳಿ. ಹತ್ತುತ್ತೀರಾ ಅಂಬದು ಗೊತ್ತಿದ್ರೆ ನಾನು ಹೇಳ್ತಿದ್ದೆ ಮುಂಚೆನೆ. ಅದು ಅಲ್ಲದೆ ನಾನು ಆ ಕಡೆಗೆ ಹೋಗ್ಲೇ ಇಲ್ವಲ್ಲ, ಮರ್ತಿದ್ದೆ. ಅದು ಅಲ್ಲದೆ ನಾನು ಮದುವೆ ಅದು ಇದು ಅಂತೇಳಿ ಓಡಾಡ್ತಿದ್ನಲ್ಲ, ಆ ಕಡೆಗೂ ಬರಲಿಲ್ಲ ನಿಮ್ಗೆ ಹೇಳೋಕ್ಕೆ. ನೀವು ಹೋಗಿನ ಆ ಮಾವಿನ ಮರನೇ ಹತ್ತಿದ್ದೀರಲ್ಲ, ಹೋಗಿ ನೋಡಬೇಕು ತಾನೇ ಮೊದಲು. ಕಾಣಿಸ್ಲಿಲ್ವ ಹತ್ಬೇಕಾರೆ ನಿನಗೆ? ಈ ಒಟ್ಟಿನಲ್ಲಿ ಎಲ್ಲರೂ ಸೇರ್ಕೊಂಡು ಎಡವಟ್ ಮಾಡಿ ನನಗಿವಾಗ ಆ ಮುಖ ಊದ್ಕೆಮಂಗೆ ಮಾಡಿದಿರ, ಪಕಡ ಊದ್ಕೆಣಂಗೆ. ಅಲ್ಲ ಸಾವುಕಾರ ಅನ್ನಿಸ್ಕೊಂಡು ಊರಾಗೆ ಇವಾಗ ಈ ಮಕ ಇಕ್ಕೊಂಡು ಹೆಂಗಲ್ಲ ಓಡಾಡೋಣ ಬುಸ್ನಾಗ. ಪಂಡಿತ ಕರ್ಕೊಂಡು ನಡಿ ನಮ್ಮನ್ನ. ತಿಪ್ಪೆ ಬೇರೆ ನಡಿಯೋಕ್ಕಾಗಲ್ಲ, ಸೊಂಟ ಮುರಿದೈತಿ ಅಂತಾನೆ. ನಡಿತಾನೆ ಇಲ್ಲ, ಅವನು ಕುಂಟ್ಕೊಂಡು ನಡೀತಾ ಇದ್ದಾನೆ. ಲೇ ಭಾಗ್ಯಮ್ಮ, ಅಲ್ಲಿ ನಿಂತಿರೋನು ಸಾವುಕಾರನು ತಿಪ್ಪೇನು ಆಗಿವ್ರಲ್ವೇ? ಯಾಕೆ ಅವ್ರ ಮಕ ಹಂಗೆ ಕೆಂಪುಗೆ ಊದ್ಕೆಣತಲ್ಲಿ? ಏನಾಗೈತಿ ಅವ್ರಿಗೆ? ಏನಾಗೈತೋ ಯಾವಳಿಗೆ ಗೊತ್ತು. ಮಾಡಬಾರ್ದು ಮಾಡ್ತಾನೆ, ಆಗ್ಬಾರ್ದು ಆಗಿರುತ್ತೆ. ಬಾ ಹೋಗಿ ಕೇಳೋಣ ಅದೇಲಿ. ಅದೇನ್ ಮಾಡಕ್ ಹೋಗಿದ್ದ ಗನದಾರಿ ಕೆಲ್ಸನ, ಅದ್ ಯಾಕಂಗ್ ಮಕಂಗ್ ಊದ್ಕೆಣೈತಿ ಅಂತಾನ ಕೇಳೋಣ ಬಾ. ಅಯ್ಯೋ ನಮ್ಗೆ ಯಾಕೆ ನಡಿಗೆ ಭಾಗ್ಯಮ್ಮ ಸುಮ್ಮನ. ಆ ನನ್ ಮಗನ್ ಮಾತಾಡ್ಸಿರೆ ಕೊಚ್ಚಿ ಕಲ್ಲೆಸ್ತಂಗೆ. ನಾವೇನೆ ಮೈಗೆ ಸಿಡಿಸ್ಕೊಂಡಂಗಾಗುತ್ತೆ. ಸುಮ್ಮನೆ ನಡಿ, ಅವ್ನ ಯಾಕೆ ಮಾತಾಡ್ತೀಯ? ಏನಾದ್ರೂ ಮಾಡ್ಕೊಂಡು ಹೋಗ್ಲೇಳು, ನಮ್ಗೇನಾಗ್ಬೇಕಾಗೈತಿ. ನಾನೆಲ್ಲ ಕೇಳ್ತೀನಿ, ನೀನೇನ್ ಕೇಳ್ಬೇಡ. ಸಾಮ್ನೆ ಬಾರೆ ಮಾರಾಗಿತ್ತಿ ನನ್ ಜೊತೆಗೆ. ಬುಸ್ನಾಗ ಏನಾಗೈತೋ ಅವ್ರಿಗೆ? ಆಕೋ ಆ ಸಾವುಕಾರರಿಗೂ ಮತ್ತೆ ತಿಪ್ಪೆಗೂ ಜೇನುಳ ಕಡ್ದೇವಂತೆ. ಮಾವಿನ ಮರದಾಗೆ ಜೇನಿಕ್ಕಿತ್ತಂತೆ, ನೋಡ್ದೆಲ್ಲೇ ಕೀಳಕ್ ಹೋಗಿ ಜೇನುಳ ಕೈಗೆ ಕಚ್ಚಿಸ್ಕೊಂಡ್ ಬಂದೇವ್ರ ಇಬ್ರು. ಅದಕ್ಕೆ ಇವ್ರ ಮಕ್ಕ ಗುರ್ತು ಸಿಗ್ದಲ್ಲೇ ನಮ್ಮೂರಿನ ಬೀದಿ ನಾಯಿಗಳು ಇವ್ರು ನೋಡಿಸ್ಕೊಂಬತ್ತಿದ್ವು ಬೌ ಬೌ ಅನ್ಕೊಂಡು. ನಾನು ಬಂದು ತಿರ್ಗಾ ನಾಯಿನ ಓಡಿಸ್ತೆ, ಇಲ್ದಿದ್ರೆ ಆ ನಾಯಿಗಳನ್ನ ಕಡ್ದ್ಬಿಟ್ಟಿರೋ ಇಷ್ಟೊತ್ತಿಗೆ. ಅಯ್ಯೋ ಈ ಬುಸ್ನಾಗ ಯಾಕಾದ್ರೂ ಬನ್ನಪ್ಪ, ಆ ನಾಯಿಗಳನ್ನು ಸರಿಯಾಗಿ ಕಡಿಬೇಕಾಯ್ತು. ತಿಪ್ಪೇನು ಸಾವುಕಾರನು ಗೊತ್ತಾಗೋದು ಅವಾಗ. ಮಾಡಬಾರ್ದಲ್ ಕೆಲಸ ಮಾಡ್ತಿರ್ತಾರೆ, ಅದಕ್ಕೆ ಆ ದೇವರೇ ಸರಿಯಾಗಿ ಶಿಕ್ಷೆ ಕೊಟ್ಟಾನೆ ಅನ್ಸುತ್ತೆ. ಅಯ್ಯೋ ಪಾಪ, ಸಾವುಕಾರರಿಗೆ ಇಂಥ ಸ್ಥಿತಿ ಬರಬಾರ್ದಾಗಿತ್ತು ನೋಡಿರೆ. ಅಯ್ಯೋ ಅನ್ಸುತ್ತೆ ಅಲ್ವೇನಿಲ್ಲ ಸ್ಮಕ್ಕ. ಅಯ್ಯೋ ಪಾಪ, ಯಾರಿಗೆ ಬೇಕಾಗೈತಿ ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ ಸುಮ್ಮನ. ಬುಸ್ನಾಗ ಬಾರ, ನಾವು ಪಂಡಿತರ ತಕ್ಕ ಹೋಗೋಣ. ಬಂದ್ಬಿಟ್ರು ದೊಡ್ಡದಾಗಿಲಿ ನಗಾಕಿ ಆಡ್ಕೆ ಮಕ್ ಬಂದೇವ್ರಿ ಇವರು. ತಿಪ್ಪೆ ನಡಿಯಲ್ಲ ಹೋಗೋಣ. ಈ ಹೆಂಗಸರ್ತಾಗೆ ನಮ್ಗೆ ಯಾಕೆ ಮಾತು? ಸಾವುಕಾರ್ರಿ ಆಡ್ಕೆಂಬ್ತಾ ಇದಾರೆ ಅವರು ನಕ್ಕೊಂಡು. ಅಯ್ಯೋ ಅಂತಿಲ್ಲ ಅವರು, ಆಡ್ಕೆಂಬ್ತಾ ಇದಾರೆ ನಗ್ತಾನ. ನೋಡು ಅವ್ರ ಮಕ್ಕ ನೋಡಿದ್ರೆ ಗೊತ್ತಾಗ್ತೈತಿ ನಗ ಮಕ್ಕ ಇರೋದು. ಬರ್ರಿ ಹೋಗೋಣ. ಸಾವುಕಾರ ಗೊತ್ತಿಪ್ಪೆಗೂ ಸರಿಯಾಗೈತಿ. ಅವ್ರ ಮಕ ನೋಡು ಹೆಂಗಾಗೈತಿ. ಅವ್ರ ಮಕ್ಕಕ್ಕಷ್ಟೇ ಅಲ್ಲ, ತಿಕ್ಕು ಆಗದು ಸರಿಯಾಗಿ. ಆ ನಾಯಿಗಳು ಬಂದು ಸರಿಯಾಗಿ ಕಚ್ಚಾವು ಚಿಕಾನ. ಏನ್ ಮಾಡ್ತೀಯ? ಬುಸ್ನಾಗ ಬಂದು ಓಡಿಸ್ಬಿಟ್ನಂತೆ. ಬರ್ಬಾರ್ದಾಗಿತ್ತು ಅವನು. ಇನ್ನು ಸ್ವಲ್ಪ ಹೊತ್ತು ಒಂದ್ಸಲ ಬಾಯಿ ಹಾಕ್ಬೇಕಾಗಿತ್ತು ಇಬ್ರಿಗೂ ಹಿಂದಕ್ಕೆ. ನಡಿಯ ಭಾಗ್ಯಮ್ಮ, ಹಂಗೆಲ್ಲ ಬಾಯಿಸ್ಬಾರ್ದು. ಅವ್ರು ಮಾಡಿರೋ ಕರ್ಮನ ಅವರೇ ಅನುಭವಿಸ್ತಾರೆ. ಸುಮ್ಮನೆ ನಾವ್ಯಾಕೆ ಇನ್ನೊಬ್ರಿಗೆ ಕೇಳ್ ಮಾಡಿ ನಾವ್ಯಾಕೆ ನಮ್ಮ ಬಾಯ ಹೊಲಸು ಮಾಡ್ಕೋಬೇಕು ಹೇಳು? ಸುಮ್ಮನೆ ನಡಿ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.